ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇತ್ತು, ಸೊ ಯಾವ ರೀತಿ ಮಾರ್ಕೆಟ್ ನ ಮೂವ್ ಮಾಡಿದ್ರು, ಸೊ ಯಾಕೆ ಮಾರ್ಕೆಟ್ ನಲ್ಲಿ ಈ ತರ ಸೈಡ್ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಇನ್ ಡೆಪ್ತ್ ಆಗಿ ತಿಳಿಸ್ಕೊಡ್ತೇನೆ. ಓಕೆನಾ. ಸೊ ಇವತ್ತಿನ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇತ್ತು ಅಂತೇಳಿ ತಿಳ್ಕೊಂಡ್ ಬರೋಣ. ಇವಾಗ ನೋಡ್ಬೋದು, ಮಾರ್ಕೆಟ್ ಓಪನ್ ಆದ್ಮೇಲೆ ಏನಾಗುತ್ತೆ, ಒಂದು ಹ್ಯಾಮರ್ ಹೊಡೆಯುತ್ತೆ. ಹೌದಾ. ಸೊ ಈ ತರ ಒಂದು ಹ್ಯಾಮರ್ ಹೊಡೆದಾಗ ಏನಾಗುತ್ತೆ ಅಂದ್ರೆ, ಸೊ ಇಲ್ಲಿ ಆರ್ಡರ್ಗಳು ಸ್ಟ್ರಕ್ ಆಗ್ತವೆ. ಓಕೆನಾ. ಆರ್ಡರ್ ಫ್ಲೋ ಅಲ್ಲಿ ನೋಡೋಣ, ಸೊ ಯಾವ ರೀತಿ ಬೈಯರ್ ಮತ್ತು ಸೆಲ್ಲರ್ಸ್ ಅನ್ನ ಯಾವ ರೀತಿ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ಕ್ಲಾರಿಟಿ ಸಿಗತ್ತೆ. ಓಕೆ. ಸೊ ಇವಾಗ ಫಸ್ಟ್ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಏನಾಗಿದೆ ಅಂತೇಳಿ ತಿಳ್ಕೊಬೇಕಾಗತ್ತೆ ನಾವು ಮೊದಲು. ಓಕೆನಾ. ಸೊ ಈಗ ಫಸ್ಟ್ ಕ್ಯಾಂಡಲ್ ಅಲ್ಲಿ ಏನಾಗಿದೆ ಅಂದ್ರೆ, ಡೆಲ್ಟಾ ಕಾಟ್ ಬಂದ್ಬಿಟ್ಟು ಏನ್ ತೋರಿಸ್ತಾ ಇದೆ ಅಂದ್ರೆ, ನಮ್ಗೆ 198 ಏನ್ ತೋರಿಸ್ತಾ ಇದೆ, ಸೆಲ್ಲಿಂಗ್ ಕಡೆ ಕಾಟ್ ತೋರಿಸ್ತಾ ಇದೆ. ಹೌದಾ. ಬೈಯಿಂಗ್ ಕಡೆ ಕಾಟ್ ಬಂದ್ಬಿಟ್ಟು 11 ಇದೆ. ಸೊ ಇಲ್ಲಿ ನಮ್ಗೆ ಅದೇ ರೀತಿ ನಮ್ಗೆ ಏನ್ ಬರ್ಬೇಕಾಗಿತ್ತು, ಡೆಲ್ಟಾನು ಕೂಡ ಸೆಲ್ಲಿಂಗ್ ಕಡೆ ಬರ್ಬೇಕಾಗಿತ್ತು. ಸೊ ಯಾವುದೇ ಕಾರಣಕ್ಕೂ ಕ್ಲೂ ಕೊಟ್ಟಿಲ್ಲ. ಮಾರ್ಕೆಟ್ ಏನಾಗಿದೆ ಅಂದ್ರೆ, ಸೊ ಇಲ್ಲಿ ಏನು ಯಾವುದೇ ಕಾರಣಕ್ಕೂ ಈ ಕ್ಯಾಂಡಲ್ ಅಲ್ಲಿ ಟ್ರೇಡ್ ಇರ್ಲಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಮಾರ್ಕೆಟ್ ಏನಾಯ್ತು ಅಂದ್ರೆ ಸೆಲ್ಲಿಂಗ್ ಆಗುತ್ತೆ. ಓಕೆನಾ. ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾರೆ. ಅಗ್ರೆಸಿವ್ ಆಗಿ ಸೆಲ್ ಮಾಡಿದ್ಮೇಲೆ ಇವಾಗ ಏನಾಗುತ್ತೆ ಅಂದ್ರೆ, ಫ್ರೆಶ್ ಡೇ ಲೋನ ಬ್ರೇಕ್ ಡೌನ್ ಆಗುತ್ತೆ. ಮಾರ್ಕೆಟ್ ಏನಾಗುತ್ತೆ, ಫ್ರೆಶ್ ಡೇ ಲೋನ ಬ್ರೇಕ್ ಡೌನ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಆದ್ಮೇಲೆ ಏನಾಗ್ತಾರೆ ಅಂದ್ರೆ, ಸೆಲ್ಲರ್ಸ್ ಏನಾಗ್ತಾರೆ ಅಂದ್ರೆ, ಎಮೋಷನಲಿ ಬ್ರೇಕ್ ಡೌನ್ ಆಗುತ್ತೆ, ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಬರುತ್ತೆ ಅಂತ ಹೇಳಿ ಸೆಲ್ ಮಾಡಿದವ್ರನ್ನ ಟ್ರಾಪ್ ಮಾಡಿದ್ದಾರೆ. ಟ್ರಾಪ್ ಮಾಡಿ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಒಂದು ರಿವರ್ಸಲ್ ಅನ್ನ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಒಂದು ಕ್ಲೂ ಕೊಡಬೇಕಾಗಿತ್ತು ಬಾಟಮ್ ಅಲ್ಲಿ. ಬಟ್ ಯಾವುದೇ ಕಾರಣಕ್ಕೂ ಕ್ಲೂ ಕೊಟ್ಟಿಲ್ಲ. ಅಗ್ರೆಸಿವ್ ಆಗಿ ನಮ್ಗೆ ಕಾಟ್ ಡೆಲ್ಟಾ ಬೈಯಿಂಗ್ ಸೈಡ್ ಬರಬೇಕಾಗಿತ್ತು. ಹೌದಾ. ಸೊ ಯಾವುದೇ ಕಾರಣಕ್ಕೂ ಕ್ಲೂ ಕೊಟ್ಟಿಲ್ಲ. ಸೊ ಕ್ಲೂ ಕೊಡದಂಗೆ ಏನಾಗಿದೆ, ಮಾರ್ಕೆಟ್ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ನೋಡಬಹುದು, ಅಗ್ರೆಸಿವ್ ಆಗಿ ಒಂದು ಮೊಮೆಂಟಮ್ ನ ತಗೊಂಡು ಮೇಲ್ಗಡೆ ಹೋಗಿ ಇಲ್ಲಿ ಸೈಡ್ವೇಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ, ಬೈಯರ್ ಸೆಲ್ಲರ್ಸ್ ಲಿಕ್ವಿಡಿಟಿ ಏನ್ ಮಾಡಿದೆ, ಸ್ಟಾಪ್ ಲಾಸ್ ಹಂಟನ ಮಾಡಿದ್ದಾರೆ. ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರೈಸ್ ಏನಾಗಿದೆ ಇಲ್ಲಿಂದ ಮೇಲ್ಗಡೆ ಹೋಗಿ ಮತ್ತೇನ್ ಮಾಡಿದಾರೆ ಅಂದ್ರೆ, ಸೊ ಸೆಲ್ ಮಾಡಿದವ್ರದ್ದು ಸ್ಟಾಪ್ ಲಾಸ್ ಅಂತ ಮಾಡಿ ಈ ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಅಗೇನ್ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ನಲ್ಲಿ ಏನಾಗಿತ್ತು ಅಂದ್ರೆ, ಬಿಗ್ ಆರ್ಡರ್ಗಳು ಸ್ಟ್ರಕ್ ಆಗಿತ್ತು. ಓಕೆನಾ. ಗ್ಯಾಪ್ ಡೌನ್ ಮಾಡ್ಕೊಂಡಿರೋದ್ರಿಂದ ಸೊ ಬೈಯರ್ಸ್ ಎಲ್ಲ ಲಿಕ್ವಿಡಿಟಿ ಪೆಂಡಿಂಗ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಲ್ಲಿ ಲೆವೆಲ್ಗೆ ಹೋಗಿದ್ದಾರೆ. ಓಕೆನಾ. ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟ್ ಇದೇ ಪಾಯಿಂಟ್ ಇಂದ ಸೆಲ್ಲಿಂಗ್ ಆಗುತ್ತೆ. ಓಕೆನಾ. ಸೊ ಸೆಲ್ಲಿಂಗ್ ಆದ್ಮೇಲೆ ಮಾರ್ಕೆಟ್ ಏನಾಗಿದೆ, ಇಲ್ಲೇ ಪಾಯಿಂಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಈ ರೀತಿ ಮಾರ್ಕೆಟ್ ಕಂಡೀಷನ್ಸ್ ಇರುವಾಗ, ಸೊ ನಾಳೆ ಮಾರ್ಕೆಟ್ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಓಕೆನಾ. ಸೊ ಇವಾಗ ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಏನಾಗ್ಬೇಕಂದ್ರೆ, ಇದೇ ಪಾಯಿಂಟ್ ಇಂದ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ. ಸೊ ಈ ರೀತಿ ಅಗ್ರೆಸಿವ್ ಆಗಿ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಈ ರೀತಿ ಮೇಲ್ಗಡೆ ಹೋದ್ಮೇಲೆ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ಇದೇ ಪಾಯಿಂಟ್ ಅಲ್ಲಿ ನಮ್ಗೆ ಏನಾಗ್ಬೇಕಂದ್ರೆ, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಅಗ್ರೆಸಿವ್ ಆಗಿ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಅದ್ರ ನೆಕ್ಸ್ಟ್ ನಮ್ಗೆ ಏನ ಬರ್ಬೇಕಂದ್ರೆ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಬರಬೇಕಾಗತ್ತೆ. ಸೊ ಸೆಲ್ಲರ್ಸ್ ಬಂದ್ಮೇಲೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ, ಸ್ಮಾಲ್ ಪುಲ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಇದೇ ಲೆವೆಲ್ ಇಂದ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 56,800 ಇರುತ್ತೆ. ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ ಬಂದ್ಬಿಟ್ಟು 56,600 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ, ಬ್ಯಾಂಕ್ ನಿಫ್ಟಿಲಿ ಈ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿ ನಿಫ್ಟಿನ ಅನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ಏನೆಲ್ಲ ಆಗಿದೆ ಅಂತೇಳಿ ತಿಳ್ಕೊಂಡ್ ಬರೋಣ. ಸೊ ಇಲ್ಲಿ ಅಗ್ರೆಸಿವ್ ಆಗಿ ಏನ್ ಮಾಡಿದಾರೆ ಅಂದ್ರೆ, ಗ್ಯಾಪ್ ಡೌನ್ ನ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿಂದ ಸೊ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಮಾಡ್ಕೊಂಡು ಸ್ಟ್ರಾಂಗ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ. ಸ್ಟ್ರಾಂಗ್ ಸೆಲ್ಲಿಂಗ್ ಅನ್ನ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಒಂದು ಪ್ರೀವಿಯಸ್ ಡೇ ಲೋನ ಏನಾಗುತ್ತೆ, ರಿವರ್ಸಲ್ ಆಗುತ್ತೆ. ಪ್ರೀವಿಯಸ್ ಡೇ ಲೋನ ಏನ್ ಮಾಡ್ತಾರೆ ಅಂದ್ರೆ, ಸೆಲ್ಲರ್ಸ್ ಬರ್ತಾರೆ. ಪ್ರೀವಿಯಸ್ ಡೇ ಲೋನ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಸೆಲ್ಲರ್ಸ್ ಬರ್ತಾರೆ. ಸೆಲ್ಲರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಒಂದು ಬೈಯಿಂಗ್ ಅನ್ನ ಮಾಡ್ತಾರೆ, ಒಂದು ಮೊಮೆಂಟಮ್ ನ ಕೊಡ್ತಾರೆ. ಈ ಮೊಮೆಂಟಮ್ ಕೊಟ್ಟ ಮೇಲೆ ಮಾರ್ಕೆಟ್ ಏನಾಗುತ್ತೆ, ಒಂದು ಟೆಂಪರರಿ ಸ್ಲೋ ಪ್ರೈಸ್ ಆಕ್ಷನ್ ಆಯ್ತು. ಸೊ ಏನಾಗುತ್ತೆ, ಈ ಡಿಮ್ಯಾಂಡ್ ಗೆ ಫಸ್ಟ್ ಟೈಮ್ ಏನಾಗುತ್ತೆ, ರೆಸ್ಪೆಕ್ಟ್ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ, ಇದೇ ಪಾಯಿಂಟ್ ನ ಮಾರ್ಕೆಟ್ ನ ಸೆಲ್ ಮಾಡ್ತಾರೆ. ಓಕೆನಾ. ಸ್ಟ್ರಾಂಗ್ ಆಗಿ ಸೆಲ್ ಮಾಡ್ತಾರೆ. ಯಾವಾಗ ಇಲ್ಲಿ ಬಾಟಮ್ ಅಲ್ಲಿ ನಮ್ದು ರಿಟೇಲರ್ಸ್ ಏನಾಗಿದೆ, ಬೈ ಡಿಮ್ಯಾಂಡ್ ಝೋನ್ ನ ಇಲ್ಲಿ ಬೈ ಮಾಡಿದವ್ರನ್ನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿದ್ದಾರೆ. ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿಕೊಂಡು ಇದೇ ಪಾಯಿಂಟ್ ಇಂದ ಮಾರ್ಕೆಟ್ ಅನ್ನ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ. ಅಗ್ರೆಸಿವ್ ಆಗಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಈ ರೀತಿ ಮಾರ್ಕೆಟ್ ಕಂಡೀಷನ್ಸ್ ಇರುವಾಗ ನಿಫ್ಟಿಯಲ್ಲಿ, ಸೊ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಎಕ್ಸಾಕ್ಟ್ ಆಗಿ ಇದೇ ಪಾಯಿಂಟ್ ಅಲ್ಲಿ ಏನಾಗ್ಬೇಕಂದ್ರೆ,
ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ. ಅದರ ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ಕ್ಲೋಸ್ ಆಗ್ಬೇಕಾಗತ್ತೆ ಅಗ್ರೆಸಿವ್ ಆಗಿ, ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು, ಓಕೆನಾ, ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಪುಲ್ ಬ್ಯಾಕ್ ಅಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಸೈಡ್ ಅನ್ನ ನೋಡ್ಬೇಕಾಗತ್ತೆ. ಓಕೆನಾ, ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಎಲ್ಲಿವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಅಂದ್ರೆ 25,300 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಸೆಕೆಂಡ್ ಟಾರ್ಗೆಟ್ 25,260 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ನಿಫ್ಟಿಲಿ. ಸೊ ಈ ರೀತಿ ಏನ್ ಮಾಡ್ಬೇಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಟ್ರೇಡ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ ನಿಫ್ಟಿಲಿ. ಸೊ ಇದೇ ರೀತಿ ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಟ್ರೇಡಿಂಗ್ ಸೆಟಪ್ ಅನ್ನ ಪ್ರಾಪರ್ ಆಗಿ ಯಾವ ರೀತಿ ರಿಸ್ಕ್ ನ ಇಟ್ಕೊಂಡು ಟ್ರೇಡ್ ಅನ್ನ ಮಾಡ್ಬೇಕಂತೇಳಿ ಪ್ರಾಪರ್ ಆಗಿ ಒಂದು ಟ್ರೇಡಿಂಗ್ ಸೆಟಪ್ ಅನ್ನ ತಿಳಿಸ್ಕೊಡ್ತಾ ಇದೀವಿ. ಸೊ ಇದೇ ರೀತಿನ ಫಾಲೋ ಮಾಡಿ ಕರೆಕ್ಟ್ ಆಗಿ ಒಂದು ಸ್ಟ್ರಾಟಜಿನ ಫಾಲೋ ಮಾಡೋದ್ರಿಂದ ಮಾತ್ರ ನಮ್ಗೆ ಏನಾಗುತ್ತೆ, ಕನ್ಸಿಸ್ಟೆನ್ಸ್ ಆಗಿ ದುಡ್ಡು ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಪ್ರಾಪರ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡಿ ಎಲ್ರು ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಅನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.